ನಾಳೆಯಿಂದ ಫ್ರೀಡಂ ಪಾರ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಲೆ ಹೆಚ್ಚಳದ ವಿರುದ್ಧ ಮತ್ತು ಟ್ಯಾಕ್ಸ್ ಹೆಚ್ಚಳದ ವಿರುದ್ಧ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ, ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲೂ ಬರ್ತಾ ಇದೆ, ಕಸದ ಮೇಲೂ ಕೂಡ ಈ ಸರ್ಕಾರ ಟ್ಯಾಕ್ಸನ್ನು ಹಾಕ್ತಾ ಇದೆ ಅಂತ. ನನಗನ್ಸುತ್ತೆ ಈ ಸರ್ಕಾರದ ತಲೆನಲ್ಲೇ ಕಸ ಇದೆ, ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ಬಿಡಿ. ಸಿದ್ದರಾಮಯ್ಯ ಅವರ ತಲೆನಲ್ಲಿ ಕಸ ಇದೆ, ಡಿ ಕೆ ಶಿವಕುಮಾರ್ ಅವರ ತಲೆನಲ್ಲಿ ಕಸ ಇದೆ, ಮಂತ್ರಿಗಳ ಮೇಲೆ ಕಸ ಇದೆ. ಒಟ್ಟು ಈ ಸರ್ಕಾರ ಯಾವುದ್ರ ಮೇಲೆ ಟ್ಯಾಕ್ಸ್ ಹಾಕಬೇಕು? ಕಸದಲ್ಲೂ ಟ್ಯಾಕ್ಸನ್ನು, ಕಸದಲ್ಲೂ ಕೂಡ ಏನಾದರೂ ಮಾಡಿ ಈ ಸರ್ಕಾರಕ್ಕೆ ಆದಾಯ ಬರಂಗೆ ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಸರ್ಕಾರ ಟ್ಯಾಕ್ಸನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಜನರಿಗೆ ಹೊರೆಯಾಗಿರ್ತಕ್ಕಂಥ ಸರ್ಕಾರ ಇದಾಗಿದೆ. ಹಾಲಿನ ಮೇಲೆ 9 ರೂಪಾಯಿ, ಒಂದು ವರ್ಷದಲ್ಲಿ 9 ರೂಪಾಯಿ ಟ್ಯಾಕ್ಸನ್ನು ಹಾಕಿದ್ರು. ಮೊಸರಿಗೆ 4 ರೂಪಾಯಿ ಟ್ಯಾಕ್ಸ್. ಈಗ ತುಪ್ಪದ ಬೆಲೆ ಹೆಚ್ಚಿಗೆ ಆಯಿತು, ಮೊಸರಿನ ಬೆಲೆ ಹೆಚ್ಚಿಗೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಯಿತು, ಮೆಟ್ರೋ ದರ ಹೆಚ್ಚಿಗೆ ಆಯಿತು, ಬಸ್ ದರ ಹೆಚ್ಚಿಗೆ ಆಯಿತು, ನಾವು ಕೊಂಡ್ಕೊಳ್ತಕ್ಕಂಥ ಕಾರ್ಗಳ ಬೆಲೆ ಹೆಚ್ಚಾಯಿತು, ಮೋಟಾರ್ ಸೈಕಲ್ಗಳ ಬೆಲೆ ಹೆಚ್ಚಾಯಿತು, ಸ್ಕೂಟರ್ಗಳ ಬೆಲೆ ಹೆಚ್ಚಾಯಿತು. ಅದೇ ರೀತಿಯಲ್ಲಿ SR ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಇವುಗಳ ಬೆಲೆ ಹೆಚ್ಚಾಯಿತು. ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚಾಯಿತು, ಆಮೇಲೆ ಸ್ಟ್ಯಾಂಪ್ ದರ ಹೆಚ್ಚಾಯಿತು, ಮುದ್ರಾಂಕದ ಶುಲ್ಕ ಹೆಚ್ಚಾಯಿತು. ಹೀಗೆ ಸರಣಿ ಟ್ಯಾಕ್ಸ್ಗಳನ್ನೇ ಹೆಚ್ಚಾಯಿತು, ಸರಣಿ ವಸ್ತುಗಳ ಸರಣಿ ರೀತಿಯಲ್ಲಿ ಬೆಲೆಗಳನ್ನೇ ಹೆಚ್ಚು ಮಾಡಿದರು. ಈ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ಟ್ಯಾಕ್ಸ್ ಹಾಕೋದ್ರ ಮೂಲಕ, ಬೆಲೆ ಹೆಚ್ಚಳದ ಮೂಲಕ ಮಧ್ಯಮ ವರ್ಗದ ಜನರ ಬೆನ್ನುಮೂಳೆಯನ್ನು ಮುರಿತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಈ ಸರ್ಕಾರ ಕೂಡಲೇ, ನಾವು ಏನು ನಾಳೆ ಹಗಲು ರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ, ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದೆ ಹೋರಾಟವನ್ನು ಮಾಡ್ತೇವೆ. ಆದ್ದರಿಂದ ಕೂಡಲೇ ಈ ಕಸದ ಮೇಲೆ ಹಾಕಿರ್ತಕ್ಕಂಥ ತೆರಿಗೆನ, ಹಾಲು ಮತ್ತು ಮೊಸರಿನ ಮೇಲೆ ಹಾಕಿರ್ತಕ್ಕಂಥ ತೆರಿಗೆನ, ಇವನ್ನೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಪಡಿಸ್ತೇನೆ. ಇಲ್ಲ ಅಂತ ಹೇಳಿದರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಹೇಳ್ತೇವೆ. ಈ ಕಸದ ಮೇಲೆ ಹಾಕಿರ್ತಕ್ಕಂಥ ತೆರಿಗೆ ಏನು ಅಂತ ಹೇಳಿದರೆ, ಈ ಸರ್ಕಾರ ಒಂದು ಹೊಸ ಸಂಶೋಧನೆ ಇಲಾಖೆನೇ ಓಪನ್ ಮಾಡಿದೆ ಅನ್ನಂಗೆ ಕಾಣುತ್ತೆ. ಯಾವುದಾದ್ರ ಮೂಲಕ ಈ ಸರ್ಕಾರಕ್ಕೆ ಆದಾಯ ಬರಂಗೆ ಮಾಡ್ಬೋದು. ಕಸದಲ್ಲಿ, ನೀರಿನಲ್ಲಿ, ಗಾಳಿನಲ್ಲಿ, ಪೆಟ್ರೋಲ್ನಲ್ಲಿ, ಡೀಸೆಲ್ನಲ್ಲಿ, ಹಾಲಿನಲ್ಲಿ, ಮಜ್ಜಿಗೆನಲ್ಲಿ, ತುಪ್ಪದಲ್ಲಿ ಎಲ್ಲೆಲ್ಲಿ ಹುಡುಕ್ತಾ ಇದೆ ಈ ಸರ್ಕಾರ ಅಂತೇಳಿದರೆ, ಅಷ್ಟು ಬುದ್ಧಿ ಭ್ರಮಣಿ ಮಾಡ್ಕೊಂಡ್ಬಿಟ್ಟಿದೆ ಈ ಸರ್ಕಾರ. ಏನಾದರೂ ಮಾಡಬೇಕು, ಹಣ ಸಂಗ್ರಹ ಮಾಡಬೇಕು, ಏನಾದರೂ ಮಾಡಬೇಕು, ಆದಾಯ ಬರಂಗೆ ಮಾಡಬೇಕು ಈ ಸರ್ಕಾರಕ್ಕೆ. ಆದ್ದರಿಂದ ಈ ಸರ್ಕಾರ ತೊಲಗುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.